ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಕಾರ್ಯಕರ್ತರಿಗೆ ನಾವು RSS ನವರನ್ನ BJP ಅವರನ್ನ ನೋಡ್ಕೊಳ್ಳಿ ಅಂತ ಹೇಳಿದ್ರು ಸಾಕು. ಅವರು ಬಾಲ ಬಿಚ್ಚಲಿಕ್ಕೆ ಸಾಧ್ಯ ಇಲ್ಲ. ಶಹಬಾಷ್ ಸಿದ್ದರಾಮಯ್ಯನವರೇ, ಶಹಬಾಷ್. ನುಡಿದಂತೆ ನಡ್ಕೊಂಡಿದ್ದೀರಾ ನೀವು. ಹಿಂದೂ ಕಾರ್ಯಕರ್ತರನ್ನ ನೋಡ್ಕೊಳ್ಳೋದಕ್ಕೆ ಅಂತ ನೀವೇ ಅಲ್ವೇ ಇಂಥ ಸೈತಾನುಗಳನ್ನ ಸಾಕ್ತಾ ಇರೋದು. ಪಾಕಿಸ್ತಾನಕ್ಕೆ ಜೈಕಾರ, ಹಿಂದೂಗಳ ಮಾರಣ ಹೋಮ. ಗಲ್ಲಿ ಗಲ್ಲಿಯಲ್ಲಿ ಇವತ್ತು ತಲ್ವಾರ್ಗಳನ್ನ ಝಳಪಿಸ್ತಾ ನಮ್ಮದೇ ಸರ್ಕಾರ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯನವರ ಕರ್ನಾಟಕ. ರಸ್ತೆಯಲ್ಲಿ ನೂರಾರು ಜನರ ಸಮ್ಮುಖದಲ್ಲಿ ಒಂದು ಕಾರನ್ನ ಅಡ್ಡಗಟ್ಟಿ ದಾಳಿ ನಡೆಸ್ತಾರೆ, ರಸ್ತೆಗೆ ಕೆಳವಿಕೊಂಡು ಹೊಡಿತಾರೆ. ಬಹುಸಂಖ್ಯಾತ ಹಿಂದೂಗಳಿರುವಂತಹ ದೇಶದಲ್ಲಿ ಹಿಂದುವಿನ ಪರಿಸ್ಥಿತಿ ನೋಡಿ. ಇದು ಜಾತ್ಯತೀತ ರಾಷ್ಟ್ರ. ಇದೇ ನಿರ್ಜನ ಪ್ರದೇಶ ಅಲ್ಲ. ಅಕ್ಕಪಕ್ಕ ಅಂಗಡಿಗಳಿದಾವೆ, CC ಕ್ಯಾಮೆರಾ ಇದೆ. ಆದ್ರೂ ಇಷ್ಟೊಂದು ಧೈರ್ಯವಾಗಿ ಬಂದು ಹೊಡೆದು ಹಾಕ್ತಾರಂದ್ರೆ ಅವರಿಗೆ ಕಾನೂನಿನ ಭಯ ಇಲ್ಲ. ಸಿದ್ದರಾಮಯ್ಯ ಖಾನ್ ಇದ್ದಾರೆ ಅನ್ನೋ ನಂಬಿಕೆ. ಹಲೋ ಜಾತ್ಯತೀತ ಹಿಂದೂಗಳೇ, ನೋಡಿದ್ರ ವಿಡಿಯೋನ? ಕೊನೆಯಲ್ಲಿ ಬರ್ತವೆ ನೋಡಿ ಆ ದರಿದ್ರ ಪೆಂಗ್ವಿನ್ಗಳು. ಇವುಗಳು ಕಾರ್ ಹತ್ರ ಬಂದು ಗಂಡಸರನ್ನ ಸೇಫ್ ಮಾಡ್ತಾರೆ. ಯಾವುದಕ್ಕೂ ಮನೆಯಿಂದ ಹೊರಗೆ ಬಾರದಂಥ ಕಪ್ಪು ಟಾರ್ಪಲ್ ಹಾಕೊಂಡಂತ ಈ ಹೆಣ್ಣು ಮಕ್ಕಳು ಇಂಥದ್ದಕ್ಕೆ ಬೇಗ ಬಂದ್ಬಿಡ್ತಾರೆ. ನಮ್ಮವರು ಅಲ್ಲೇ ಹೊಡೆದು ಹಾಕ್ತಾ ಇದ್ರು, ಯಾರು ಕಾಪಾಡೋದಿಲ್ಲ. ಈಗಲೂ ನಮಗೆ ಹಿಂದೂ ಮುಸ್ಲಿಂ ಬೇಡ, ಎಲ್ಲ ಒಂದಾಗಿರೋಣ ಅಂತ ಬೋಧನೆ ಬೇರೆ ಮಾಡ್ತಾರೆ. ಒಂದು ತಿಳ್ಕೊಳ್ಳಿ, ರಾಕ್ಷಸರು ಹಾಗೂ ಮಾನವರು ಒಂದಾಗಿ ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ರಾಕ್ಷಸರೇ ಬೇರೆ, ಮನುಷ್ಯರೇ ಬೇರೆ. ಇದೇ ಮಂಗಳೂರಿನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದವನ ಹತ್ಯೆ ಆದಾಗ ಕಾನೂನಿನ ಪಾಠ ಮಾಡಿದ್ರು. ಅದೇ ಒಬ್ಬ ಹಿಂದೂ ಹೋರಾಟಗಾರನ ಜೀವ ಹೋಗಿದೆ. ಇವತ್ತು ಅವರೆಲ್ಲರ ನರ ಸತ್ತೋಗಿದ್ಯಾ? ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರೇ, ಸೋಷಿಯಲ್ ಮೀಡಿಯಾದ ಶೂರ, ಎಲ್ಲೋಯ್ತು ನಿಮ್ಮ ಶೂರತನ? ಪಹಲ್ಗಾಮ್ ದಾಳಿಯ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಿದಿರಲ್ವಾ? ನಿಮ್ಮ CM ಸಿದ್ದರಾಮಯ್ಯ ಅವರ ಕೊರಳ ಪಟ್ಟಿ ಹಿಡಿದು ಕೇಳಿ, ಏನಾಗಿದೆ ಇಂಟೆಲಿಜೆನ್ಸ್ಗೆ ಅಂತ, ಏನಾಗಿದೆ ನಿಮ್ಮ ಪೊಲೀಸ್ ಇಲಾಖೆಗೆ ಅಂತ. ಇದೆಯಾ ಆ ತಾಕತ್ತು? ನಿಮ್ಮ ಓಲೈಕೆ ರಾಜಕಾರಣಕ್ಕೆ ಬೆಂಕಿ ಬಿತ್ತು. ಈಗಲೂ ಈ ಕೊಲೆಯ ದಿಕ್ಕು ತಪ್ಪಿಸೋ ಕೆಲಸ ಕೂಡ ಶುರುವಾಗಿದೆ. ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಹತ್ಯೆ ಅಂತೆಲ್ಲ ಬರೆದು ಹಾಕ್ತಾ ಇದ್ದಾರೆ. ಅಂಥ ಕ್ರಾಸ್ ಬ್ರೀಡ್ಗಳಿಗೆ ಹೇಳ್ತೀನಿ ಕೇಳಿ, ಇಂಥ ಕಾರ್ಯಕರ್ತರು ತಮ್ಮ ಭವಿಷ್ಯವನ್ನ ಯೋಚಿಸದೆ ಹಿಂದುತ್ವದ ಪರವಾಗಿ ಯೋಚನೆ ಮಾಡಿ ತಮ್ಮ ಜೀವನವನ್ನ ಸವೆಸ್ತಾ ಇರೋದ್ರಿಂದಲೇ ಇವತ್ತು ಭವ್ಯ ರಾಮ ಮಂದಿರ ಕಣ್ಣೆದುರು ಇರೋದಕ್ಕೆ ಸಾಧ್ಯ ಆಗಿದ್ದು. ಇವರಿಂದ ಏನ್ ಲಾಭ ಅಂತೀರಲ್ವಾ? ನಿಮ್ಮ ಕುಟುಂಬದಲ್ಲಿ ಯಾವುದಾದ್ರೂ ಹೆಣ್ಣು ಮಕ್ಕಳು ಯಾವನೋ ಸಾಬನ ಹಿಂದೆ ಹೋಗಿ ಲವ್ ಜಿಹಾದ್ಗೆ ಬಲಿಯಾದಾಗ ಕಾಪಾಡೋದು ಇದೇ ಹಿಂದೂ ಕಾರ್ಯಕರ್ತರು. ಬೆಳಗ್ಗೆ ಕಾಲೇಜಿಗೆ ಹೋದ ಮಕ್ಕಳು ಸಂಜೆ ಯಾವುದೋ ಸಾಬನ ಆಮಿಷಕ್ಕೆ ಯಾಮಾರದಂತೆ ಸದಾ ಅಣ್ಣನ ಸ್ಥಾನದಲ್ಲಿ ನಿಂತು ಕಾಯ್ತಾ ಇರೋದು ಇದೇ ಹಿಂದೂ ಕಾರ್ಯಕರ್ತರು. ಬೆಳಗ್ಗೆ ಕೊಟ್ಟಿಗೆಯಿಂದ ಹೋದ ಗೋವುಗಳು ಸಂಜೆ ವಾಪಸ್ ಮನೆಗೆ ಬರ್ತಿದೆ ಅಂದ್ರೆ ಅದಕ್ಕೆ ಕಾರಣ ಇಂಥ ಹಿಂದೂ ಕಾರ್ಯಕರ್ತರು. ಜೀವದ ಭಯ ಇಲ್ಲದೆ ಗೋರಕ್ಷಣೆ ಕೆಲಸ ಮಾಡ್ತಾ ಇದ್ದಾರೆ. ಮಿಷನರಿಗಳ ಮತಾಂತರ ಜಾಲಕ್ಕೆ, ಭೂಕಬಳಿಕೆಯ ಜಾಲಕ್ಕೆ ಅಡ್ಡಗೋಡೆಯಾಗಿ ಹಿಂದೂ ಪರ ಧ್ವನಿಯಾಗಿ ನಿಂತಿರುವುದು ಇಂಥ ಕಾರ್ಯಕರ್ತರೇ. ಯಾವುದೇ ಹಿಂದೂಗಳಿಗೆ ಸಮಸ್ಯೆ ಆದಾಗ ಬಂದು ಅವರ ಜೊತೆಗೆ ನಿಂತು ಧೈರ್ಯ ತುಂಬಿಸುವವರು ಕೂಡ ಇದೇ ಕಾರ್ಯಕರ್ತರು. ಹೀಗೆ ಹಿಂದುತ್ವದ ವಿಚಾರದಲ್ಲಿ ಕೆಲಸ ಮಾಡುವ 90ರಷ್ಟು ಪ್ರಮುಖ ಕಾರ್ಯಕರ್ತರ ಮೇಲೆ ಇವತ್ತು ರೌಡಿ ಶೀಟರ್ ಅನ್ನೋ ಹಣೆಪಟ್ಟಿಯನ್ನ ಕಟ್ಟಿದ್ದು ಯಾರು? ಹೊಸದಾಗಿ ಹೇಳಬೇಕಾ? ಸರ್ಕಾರ ಬಂದ ಕೂಡಲೇ DJ ಹಳ್ಳಿ, KJ ಹಳ್ಳಿ ಗಲಭೆಗೋರರ ಕೇಸ್ ವಾಪಸ್ ತಗೊಳ್ತಾರೆ. ಹುಬ್ಬಳ್ಳಿಯಲ್ಲಿ ದೊಂಬಿ ಮಾಡಿದವರನ್ನ ಸೇಫ್ ಮಾಡ್ತಾರೆ. ಯಾಕಂದ್ರೆ ಅವರು ಅಧಿಕಾರಕ್ಕೆ ಬರೋದಕ್ಕೂ ಮುನ್ನ ಅವರ ಕಮಿಟ್ಮೆಂಟೇ ಅದಾಗಿರುತ್ತೆ. ಆದ್ರೆ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಕಾಪಾಡೋದಕ್ಕೆ ಯಾರೂ ಇಲ್ಲ. ಸರ್ಕಾರ ಇದ್ರೂ ಅಷ್ಟೇ, ಇಲ್ಲದಿದ್ರೂ ಅಷ್ಟೇ. ಆದ್ರೂ ತಲೆ ಕೆಡಿಸಿಕೊಳ್ಳದೆ, ತಮ್ಮ ಭವಿಷ್ಯವನ್ನ ಲೆಕ್ಕಿಸದೆ ಹಿಂದುತ್ವದ ಧ್ವನಿಯಾಗಿ ತಮ್ಮ ಜೀವನವನ್ನೇ ಸಮರ್ಪಿಸ್ತಾರೆ. ಇಂಥವರ ಪರ ಇವತ್ತು ನಾವು ನಿಲ್ಲದೆ ಇದ್ರೆ, ಮೊನ್ನೆ ಪ್ರವೀಣ್ ನೆಟ್ಟಾರು, ನೆನೆ ಹರ್ಷ, ಇವತ್ತು ಸುಹಾಸ್, ನಾಳೆ ನಮ್ಗೆ ಯಾಕೆ ಬೇಕು ಅಂತ ಇವರೆಲ್ಲ ಕೈ ಕಟ್ಟಿ ಕುಳಿತ್ರೆ, ಹಿಂದೂಗಳೇ ನಮ್ಮ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಕಥೆ ಏನು? ಹೆಣ್ಣು ಮಕ್ಕಳು ಬಿಡಿ, ನಿಮ್ಮ ಕಥೆ ಏನು ಯೋಚನೆ ಮಾಡಿ. ಪದೇ ಪದೇ ಇಂಥ ಘಟನೆಗಳು ನಿಮ್ಮನ್ನ ಎಚ್ಚರಿಸ್ತಾನೆ ಇದೆ. ಅರ್ಥ ಮಾಡ್ಕೊಳ್ಳಿ. ಮೊದಲು ಅವರ ಜೊತೆಗಿನ ಎಲ್ಲ ವ್ಯವಹಾರವನ್ನ ಕಟ್ ಮಾಡಿ. ಯಾವತ್ತಿಗೂ ಅವರನ್ನ ನಂಬಲೇಬೇಡಿ. ಇವತ್ತು ಸುಹಾಸ್ ಶೆಟ್ಟಿ ಕೊಲೆಯಾಗಿದೆ,
ಅದಕ್ಕೆ ಓರ್ವ ಮುಸ್ಲಿಂ ಅಧಿಕಾರಿಯ ಬೆಂಬಲವೂ ಇದೆ ಅಂತ ಭರತ್ ಶೆಟ್ಟಿ ಹೇಳ್ತಾ ಇದ್ದಾರೆ. ಪೊಲೀಸರಿಗೆ ಗೊತ್ತಿದೆ ಯಾರು ಮಾಡಿದ್ದಂತ. ಪೊಲೀಸರು ಕೆಲವರ ಪರಿಚಯ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾರು ಎನ್ನುವಂಥದ್ದನ್ನು ನಮಗೆ ಕೇಳಲಿಕ್ಕೆ ಹೋಗಲಿಲ್ಲ. ಪೊಲೀಸರಿಗೆ ಗೊತ್ತಿರುವಂಥ ವಿಷಯ ಅಂತ ಆಗ್ತದೆ. 10 ಜನ ಸಾಧಾರಣ 10 ಜನ ಆರೋಪಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನು ಎರಡನೇ ವ್ಯಕ್ತಿ ಯಾರು ಗಾಯಗೊಂಡಿದ್ದಾರೆ ಅವರಾಗ ಹೇಳಿದರು. 10 ಜನ ಈ ರೀತಿ ಪ್ಲ್ಯಾನ್ ಮಾಡಿ ಎಲ್ಲ ಕಡೆ ತಿರುಗಾಟ ಮಾಡಿರ್ಬೋದು. ಇದನ್ನು ಪ್ಲ್ಯಾನ್ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಸಹಾಯ ಸಹ ಸಿಕ್ಕಿದಿರ್ಬೋದು. ಯಾರ ಸಹಾಯ ಇಲ್ಲದೆ ಈ ರೀತಿಯ ಕೊಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಜನರು ಎಲ್ಲಿದ್ದರು, ಯಾರೊಟ್ಟಿಗಿದ್ದರು, ಟ್ರೈನಿಂಗ್ ಆದವರ ಎಲ್ಲ ವಿಷಯಗಳ ಬಗ್ಗೆ ಪೊಲೀಸು ನಮಗೆ ಮಾಹಿತಿಯನ್ನು ನೀಡಬೇಕಾಗಿದೆ. ಖಂಡಿತ ಬೆಂಬಲ ಇಲ್ಲದೆ ರಾಜಾರೋಷವಾಗಿ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಉಂಟಾ? ಯೋಚನೆ ಮಾಡಿ. ಇವತ್ತು ಯೋಚನೆ ಮಾಡೋದಕ್ಕೆ ಅವಕಾಶ ಆದ್ರೂ ಇದೆ. ನಾಳೆ ಪಹಲ್ಗಾಮ್ನಂತೆ ಇಲ್ಲಿನವರು ಕೂಡ ನಿಮ್ಮ ಧರ್ಮವನ್ನು ಕೇಳಿ ಸಿಕ್ಕಲ್ಲಿ ಗುಂಡು ಹಾರಿಸಬಹುದು. ಆಗ ಯೋಚನೆ ಮಾಡೋದಕ್ಕೂ ಸಮಯ ಇರೋದಿಲ್ಲ. ಆ್ಯಂಡ್ ಪ್ರಿಯಾಂಕ್ ಖರ್ಗೆ ಅವರೇ, ಬಹಳ ಮಾನವೀಯತೆ ಬಗ್ಗೆ ಕತೆ ಹೊಡಿತೀರಲ್ವಾ? ತಾಕತ್ತಿದ್ರೆ ಸಿದ್ದರಾಮಯ್ಯನವರ ಕಾಲರನ್ನ ಹಿಡಿದು ಕೇಳಿ, ಆಗ ಒಪ್ಕೊಳ್ತೀನಿ. ಆಗಿಲ್ಲ ಅಂದ್ರೆ ಹೇಳಿ ತರಹ ತೆಪ್ಪಗೆ ಕೂತ್ಕೊಳ್ಳಿ. RSS ಹಾಗೂ ಹಿಂದೂ ಕಾರ್ಯಕರ್ತರಿಗೆ ನಿಮ್ಮಿಂದ ಮಾನವೀಯತೆಯ ಪಾಠ ಕಲಿಯೋ ದರ್ದು ಇಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.